ಯಾವ ಹುಡುಗಿ ಮೇಡಮ್? ಹ್ಮ್, ಹಂಗ ಅದೇ ಯಾವ ಹುಡುಗಿ ಅಂತ ಕೇಳ್ಬೇಕೀಗ. ಆ? ನನ್ ಗರ್ಲ್ ಫ್ರೆಂಡ್ ಡಾಕ್ಟ್ರಾ? ನನಗೂ ಗೊತ್ತಿಲ್ಲ. ಆ, ಅದೇ ಅವ್ರ ಅಮ್ಮ ಅಪ್ಪ ಬರ್ದಿದ್ ಲೆಟ್ರಲ್ಲೇ ಇತ್ತು ಪಣ್ಣಿಕುಟಿ ಅಂತ. ಸೊ ಅದನ್ನ ನಾವು ಹಂಗೆ ಕಂಟಿನ್ಯೂ ಮಾಡಿದ್ವಿ ಅಷ್ಟೇನೆ. ಯಾವಾಗ್ಲೂ ಆಡ್ಕೋಬೇಕಾದ್ರೆ ಅದನ್ನ ಆಡ್ಕೋತಾ ಇದ್ವಿ. ಆತರ ಲವ್ ಯು ಅಂತ ತುಂಬಾ ಜನಕ್ಕೆ ಆಚೆನೂ ಹೇಳ್ತೀವಿ, ಒಳಗಡೆನೂ ಹೇಳ್ತೀವಿ. ಬಿಕಾಸ್ ಇಲ್ಲಿ ಬಿಗ್ ಬಾಸ್ ಹೌಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಾನು ಜನರಲ್ ಆಗಿ ಎಲ್ಲರಿಗೂ ಹೇಳೋದು, 4-5 ದಿನ ಆಗ್ತಿದಂಗೆ ಆ ಜೆಂಡರ್ ಡಿಫ್ರೆನ್ಸ್ ಹೊಟ್ಟೋಗ್ಬಿಡುತ್ತೆ. ಸೊ ಅಲ್ಲೆಲ್ಲರೂ ಒಂದು ಫ್ರೆಂಡ್ ಝೋನಿಗೆ ಬಂದ್ಬಿಡ್ತಾರೆ, ಹುಡುಗ ಹುಡುಗಿ ಅನ್ನೋದನ್ನ ಮರ್ತ್ಬಿಟ್ಟು. ನಿಮಗೆ ಆ ಮನೇಲಿ ಉಳ್ಕೋಬೇಕು ಅಂತಂದ್ರೆ ಒಂದಷ್ಟು ಜನ ಫ್ರೆಂಡ್ಸ್ ಬೇಕಾಗ್ತಾರೆ. ಇಡೀ ಮನೆ ನಿಮ್ಮನ್ನ ಆಚೆ ತರಬೇಕು ಅಂತ ನೋಡ್ತಾ ಇದ್ರೆ ಆ ಫ್ರೆಂಡ್ ಝೋನ್ ಮಾತ್ರ ನಿಮ್ಮನ್ನ ಕಾಪಾಡ್ಕೊಂಡ್ ಬರ್ತಾ ಇರುತ್ತೆ, ನೀವು ತಪ್ಪು ಮಾಡ್ಲಿ ಸರಿ ಮಾಡ್ಲಿ. ಸೊ ಆ ಫ್ರೆಂಡ್ ಝೋನ್ ಅಲ್ಲಿ ಇದ್ದಂತ ಕ್ಯಾಟಗರಿ ಭವ್ಯ. ಈಗ ನನ್ಗೆ ಆ ತರ ಜೊತೆಗೆ ನಾನು ಇನ್ಶಿಯಲಿ ರಂಜಿತ್ ಜೊತೆಗೆ ಜಾಸ್ತಿ ಕ್ಲೋಸ್ ಇದ್ದೆ, ಧರ್ಮಣ್ಣನ್ ಜೊತೆ ಜಾಸ್ತಿ ಕ್ಲೋಸ್ ಇದ್ದೆ, ಅನು ಜೊತೆಗೂ ಕ್ಲೋಸ್ ಇದ್ದೆ, ಅಂಡ್ ಮಾನಸ ಜೊತೆ ಕ್ಲೋಸ್ ಇದ್ದೆ, ಅಂಡ್ ಚೈತ್ರಕ್ಕನ್ ಜೊತೆ ವಾರ್ ನಡೆದ್ರು ಕ್ಲೋಸ್ ಆಗೇ ಇದ್ವಿ. ಆ ಕ್ಯಾಟಗರಿಲೇ ಭವ್ಯನೂ ಬಂದಿದ್ದು. ಹ್ಮ್ ಹ್ಮ್ ಯಾವ ಹುಡುಗಿ ಬಗ್ಗೆ ಇಂಥದ್ದು? ಯಾವುದು? ಡೆಲಿವರಿನ? ನೀವು ಕೇಳಿಸ್ಕೊಂಡಿರೋದೇ ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ. ಹಾ, ಸಿ ನಮಗೆ ಮ್ಯೂಚುವಲ್ ಫ್ರೆಂಡ್ಸ್ಗಳು ತುಂಬಾ ಜನ ಇದ್ದಾರೆ ಅನುಗೆ ನನಗೆ. ಸರಿನಾ? ಆ ತರ ಅಂತ ಅಂದ್ಬಿಟ್ಟು ನಾನು ಯಾರೋ ನನಗೆ ಗರ್ಲ್ ಫ್ರೆಂಡೇ ಇದ್ದಾಳೆ ಅನ್ನೋದಾಗಿ ನಾನೇ ಓಪನ್ ಆಗಿ ಹೇಳ್ಬಿಟ್ಟು ಹೋಗ್ತಿದ್ದೆ. ಪ್ರಕಾಶ್ ಸರ್ ನನಗೆ, ಅಲ್ಲ ಪ್ರಕಾಶ್ ಸರ್ಗೆ ಹೇಳ್ಬಿಟ್ಟು ಹೋಗ್ತೇವೆ, ಸರ್ ನಂಗೆ ಗರ್ಲ್ ಫ್ರೆಂಡ್ ಇದ್ದಾಳೆ, ಒಳಗೆ ಯಾರನ್ನು ಚೆನ್ನಾಗಿರೋನ್ನ ಬಿಡಬೇಡಿ ಅಂತ. ಸುಮ್ಮನೆ ಅಲ್ಲೋಗಿ ಮತ್ತೆ ಪ್ರಪೋಸ್ ಮಾಡೋದು, ಆಚೆ ಇರೋಳ ಕೈಲಿ ಹಾಕೋದೇ ತಿನ್ಬೇಕು ಅಂತ. ನಂಗೆ ಆ ಥರದ್ದು ಯಾರು ಇರಲಿಲ್ಲ.